ನಾಳೆ ಬೆಳಗ್ಗೆ ಬೇಗ ರೆಡಿಯಾಗಿ ಬಾ. ಯಾಕೆ? ನಾಳೆ ಚಿಕ್ಕಮ್ಮ ಮನೆಗೆ ಬರಕ್ ಹೇಳಿದ್ದಾರೆ. ನಾವಿಬ್ರು ಹೋಗಿ ಮಾತಾಡ್ಕೊಂಡು ಬರೋಣ. ಆದಷ್ಟು ಬೇಗ ಎಲ್ಲಾನು ಸರಿ ಹೋಗುತ್ತೆ. ಯುಕ್ತಾನ ಅವರು ಸೊಸೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೋತಾರೆ. ಸೂಪರ್, ಗ್ರೇಟ್, ವಾಟ್ ಅ ಗುಡ್ ನ್ಯೂಸ್. ನಾಳೆ ಆಫೀಸಿಗೆ ಲೇಟ್ ಆದ್ರೂ ಪರವಾಗಿಲ್ಲ, ಫಸ್ಟ್ ಹೋಗಿ ಕೆಲಸ ಮುಗಿಸೋಣ. ನನಗೆ ಯುಕ್ತ ಲೈಫ್ ತುಂಬಾನೇ ಇಂಪಾರ್ಟೆಂಟ್. ನಾನು ಬರ್ತೀನಿ, ಹೋಗಿ ಮಾತಾಡ್ಕೊಂಬರೋಣ. ಓಕೆ, ಬೆಳಗ್ಗೆ ಬೇಗ ರೆಡಿ ಇರು, ನಾನೇ ಬಂದು ಪಿಕ್ ಮಾಡ್ತೀನಿ. ಓಕೆ. ಒಂದು ನಿಮಿಷ, ಏನೋ ಕೇಳಬೇಕಿತ್ತು. ಅಯ್ಯೋ, ಏನೋ ಕೇಳಬೇಕು ಅಂತಿದ್ದಾನೆ. ಫೋನ್ನಲ್ಲೇ ಪ್ರಪೋಸ್ ಮಾಡ್ತಾನ. ಡೈರೆಕ್ಟಾಗಿ ಮಾತಾಡೋಕೆ ಭಯ ಅನ್ಸುತ್ತೆ. ಹೇಳು. ಅದು ನಾಳೆ ನಾನೊಬ್ಬನೇ ಒಳಗೋಗಿ ಮಾತಾಡ್ಕೊಂಡು ಬರ್ತೀನಿ. ನಿನಗೆ ಓಕೆನಾ? ಯಾಕೆ? ಐ ಮೀನ್, ಸಾರಿ, ಅದು ಗೂಗಲಲ್ಲಿ ನಾನು ಸರ್ಚ್ ಮಾಡಿ ನೋಡಿದೆ. ಈ ಟೈಮಲ್ಲಿ ನಿಮ್ಗಳಿಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತಂತೆ. ಅಂದರೆ ಚಿಕ್ಕ ಪುಟ್ಟದಕ್ಕೂ ಕೋಪ ಬರೋದು, ಇರಿಟೇಟ್ ಆಗೋದು, ಈ ಥರ. ಅಲ್ಲಿ ಮನೆ ಒಳಗಡೆ ಅವ್ರೇನಾದರೂ ಹೆಚ್ಚು ಕಡಿಮೆ ಮಾತಾಡಿ ಅದು ನಿನಗೆ ಕೋಪ ಬಂದು ನೀನಾದರೂ ಕೂಗಾಡಿ ಸುಮ್ಮನೆ ಯಾಕೆ ಈ ಥರ ಸೀನ್ ಕ್ರಿಯೇಟ್ ಆಗೋದು ಅಂತ. ಪರವಾಗಿಲ್ಲ, ನಾನೇನು ನಾಳೆ ಕೂಗಾಡಲ್ಲ. ನಿನಗೆ ನಿನ್ನ ತಂಗಿ ಲೈಫ್ ಎಷ್ಟು ಇಂಪಾರ್ಟೆಂಟೋ ನನಗೂ ಅಷ್ಟೇ ಇಂಪಾರ್ಟೆಂಟು. ಅವ್ರ ಲೈಫ್ ಸರಿ ಹೋಗಬೇಕು. ನೀನೇನು ಭಯ ಪಡಬೇಡ, ನಾಳೆ ಹೋಗಿ ಮಾತಾಡೋಣ. ದೆನ್ ಓಕೆ, ಫೈನ್, ನೋ ಇಶ್ಯೂಸ್. ಬೆಳಗ್ಗೆ ರೆಡಿ ಇರು. ಒಂದು ನಿಮಿಷ. ಏನು? ಥ್ಯಾಂಕ್ ಯು. ಏನಕ್ಕೆ ಆಗ ನಾಚ್ಕೋತಾ ಇದೆಯಾ? ಒಳ್ಳೆ ಈ ಮೂಡ್ ಸ್ವಿಂಗ್ಸ್ ಜೊತೆಲಿ ನಾಚ್ಕೊಳ್ಳೋದು ಆ್ಯಡ್ ಆಗುತ್ತೆ ಇಂಥ ಟೈಮಲ್ಲಿ. ನಾನ್ ಸೆನ್ಸ್. ಅದೇನು ಯಾವಾಗಲೂ ರೇಕೊಂಡೆ ಮಾತಾಡ್ತೀಯ? ಸ್ವಲ್ಪ ಸ್ಮೂತ್ ಆಗಿ ಸ್ವೀಟ್ ಆಗಿ ಮಾತಾಡಕ್ ಬರಲ್ಲ ನಿಂಗೆ? ಓಹೋ, ಹ್ಞೂ, ನಾನು ನಿನ್ನ ಬಾಯ್ ಫ್ರೆಂಡ್ ನೋಡು. ಹಾಯ್ ಬೇಬಿ, ಹಾಯ್ ಚಿನ್ನ, ಹಾಯ್ ಮುದ್ದು, ಹಾಯ್ ಕಂದ ಅಂತ ನಿನ್ಗೆ ಪೂಸಿ ಹೊಡ್ಕೊಂಡು ಕೂತ್ಕೋತೀನಿ ನಾನಲ್ಲಿ. ಹಲೋ, ಐ ಆಮ್ ಯುವ. ನಾನು ಇರೋದೇ ಹೀಗೆ. ಸುಮ್ಮನೆ ಹೋಗ ಟೌರಾಟ. ನಾನ್ಸೆನ್ಸ್. ಅಯ್ಯೋ ಇಶಾನಿ, ಅದು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ಈಗೇನಾದ್ರೂ ಯಶ್ ನಿನ್ನ ನೋಡಿದ್ರೆ, ಇಶಾನಿ ನೀನೇ ನನಗೆ ಬೇಕು, ನೀನಿಲ್ದೆ ನಾನು ಬದುಕಿರಲ್ಲ ಅಂತ ನನ್ನ ಹಿಂದೆ ಸುತ್ತುತ್ತಿರ್ಬೇಕು. ಆ ಕ್ಯೂಡಿ ಅದು ಏನು ಮಂಕ್ ಬೂದಿ ಎರ್ಚಿದಾಳೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಹೋಗಿ ಹೋಗಿ ಅವಳಿಂದ ಬಿದ್ದಿದ್ದಾನೆ. ಆ್ಯಕ್ಚುಲಿ ಸ್ಪೀಕಿಂಗ್, ನನ್ನ ಹುಡುಗನ ಟೇಸ್ಟ್ ಚೆನ್ನಾಗಿದೆ. ಬ್ಯೂಟಿನ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡ್ತಾನೆ. ಆದರೆ ಆ ಕ್ಯೂಡಿ ಹಿಂದೆ ಬಿದ್ದಿದ. ಇರಲಿ, ಇನ್ನೆಷ್ಟು ದಿನ? ಇನ್ಮೇಲೆ ಈ ಯಶ್ ನನ್ನ ಕೈಲಾಡೋ ಗೊಂಬೆ. ಅವ್ರ ಇಡೀ ಮನೆಯವರು ನಾನು ಹೇಳೋ ಮಾತನ್ನ ಕೇಳ್ಕೊಂಡು ಬಿದ್ದಿರ್ಬೇಕು. ಇನ್ನೊಂದೇ ದಿನ, ನಾಳೆ ನನ್ನ ಜೀವನದೆಲ್ಲ ಕೇಡೆ. ನಾಳೆಯಿಂದ ಪ್ರತಿಯೊಂದು ಚೇಂಜ್ ಆಗುತ್ತೆ. ಯಶ್, ನಾನು ನಿನ್ನನ್ನು ಚೇಂಜ್ ಮಾಡ್ತೀನಿ. ನನ್ನ ಹುಡುಗನ್ನೇ ಬುಟ್ಟಿಗೆ ಹಾಕ್ಕೊಂಡಿದ್ಯಲ್ಲ ಶ್ರುತಿ, ನಿನ್ನ ಕೈಯಿಂದ ನನ್ನ ಹುಡುಗನ್ನ ಹೇಗೆ ಪಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ನಿನ್ನ ಯೋಗ್ಯತೆಗೆ ತಕ್ಕಂತೆ ಯೋಚನೆ ಮಾಡಬೇಕಿತ್ತು. ಹಾಗಂತ ಯೋಗ್ಯತೆ ಮೀರಿ ಯೋಚನೆ ಮಾಡಿದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಾ? ನೋ ವೇ. ಯಶಿಂದ ನಿನ್ನನ್ನು ದೂರ ಮಾಡಿದ್ಮೇಲೆ ನಿನ್ನ ಲೆವೆಲ್ಗೆ ತಕ್ಕನಾಗಿರೋನ್ನ ಮದುವೆ ಆಗಿ ಮಕ್ಕಳು ಮೂಗು ಒರೆಸ್ಕೊಂಡು ಜೀವನ ಮಾಡು. ಆಸೆ ಪಡೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಚಿಚಿ, ಈ ಸ್ವೀಟ್ ಮೂಮೆಂಟಲ್ಲಿ ಅವಳನ್ನು ನಾನು ಯಾಕೆ ನೆನ್ಸ್ಕೋತಿದ್ದೀನಿ? ನೋ. ಮೈ ಯಶ್, ನಾಳೆಯಿಂದ ಹೀಸ್ ಮೈನ್. ಇಂಪಾರ್ಟೆಂಟ್ ವಸ್ತುನಾ? ಏನದು? ಚಾಕ್ಲೇಟು. ಚಾಕ್ಲೇಟಾ? ಈ ಚಾಕ್ಲೇಟಾ? ಏಯ್ ಕೊಡೆ, ನಂದು. ನಾನು ಕೊಡಲ್ಲ, ಇದು ನನಗೆ ಫಸ್ಟ್ ಸಿಕ್ಕಿದ್ದು. ಎಲ್ಲಿ ಸಿಕ್ತು ನಿನಗದು? ನಿನ್ನ ಬ್ಯಾಗಲ್ಲಿ. ಇಲ್ಲೇ ತಿಂಡಿ ಪೋತಿ, ಅದು ನಂದು, ಕೊಡೆ. ಅಯ್ಯೋ ಹೋಗ್ಲಿ ಬಿಡೆ ಅಕ್ಕ, ಚಾಕ್ಲೇಟ್ ತಾನೆ, ತಿನ್ಕೊಳ್ಳಿ. ನಿಂಗೆ ಗೊತ್ತು ತಾನೆ ಇವಳು ತಿಂಡಿ ಪೋತಿ ಅಂತ. ಬೇಕಾಗಿಲ್ಲ, ಬೇಕಿದ್ರೆ ಅವಳಿಗೆ ಇನ್ನೊಂದು ಚಾಕ್ಲೇಟ್ ಕೊಡಿಸ್ತೀನಿ, ಆದ್ರೆ ಇದು ಬೇಡ. ಮಗು ತಾನೆ, ಹೋಗ್ಲಿ ಬಿಡಿ ತಿನ್ಲಿ. ಇಲ್ಲ, ಇದು ಯಾರೋ ನನ್ಗೆ ಅಂತ ಕೊಟ್ಟಿರೋದು. ಅಕ್ಕ, ಏನ್ ಕತೆ? ಓ, ಹಾಗಿದ್ರೆ ಏನೋ ನಡೀತಿದೆ ಲೈಫಲ್ಲಿ. ಯಾರು ಕೊಟ್ಟಿದ್ದು? ನಿಮ್ಮ ಅಣ್ಣ. ವಾಟ್? ಅಣ್ಣ ನಿಮಗ್ ಚಾಕ್ಲೇಟ್ ಕೊಟ್ರಾ? ನಿನಗ್ ಚಾಕ್ಲೇಟ್ ಕೊಟ್ರಾ?
ಸಮಥಿಂಗ್ ಏನಿಲ್ಲ ಸುಮ್ನಿರ್ರೆ. ಏನೋ ಇದೆ. ಏನಿಲ್ಲ ಇದೆ. ಏನಿಲ್ಲ, ಇವತ್ತು ನನ್ನ ಡೇಟ್ಸ್ ಅಲ್ವಾ, ಅದಕ್ಕೆ ಐಸ್ ಕ್ರೀಮು ಚಾಕ್ಲೇಟು ಇನ್ನ ಕೆಲವು ಐಟಮ್ಸ್ನ ಕೊಡ್ಸ್ದ. ಅಣ್ಣ ನಿಮ್ ಡೇಟ್ ಅಂತ ಗೊತ್ತಾಗಿ ಚಾಕ್ಲೇಟು ಐಸ್ ಕ್ರೀಮು ಮತ್ತೆ ಇನ್ನೇನೇನೇನೋ ಕೊಟ್ರಾ? ಅಕ್ಕ ಐಸ್ ಕ್ರೀಮ್ ಎಲ್ಲೇ? ಹಾ ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡ್ತಿದ್ದೀವಿ. ಇವಳಿಗೆ ಐಸ್ ಕ್ರೀಮ್ ಚಿಂತೆ, 3 ಹೊತ್ತು ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡು ನೀನು. ಇಟ್ಸ್ ಪರ್ಸನಲ್ ಪ್ರಯಾರಿಟಿ. ಯಾರಿಗೆ ಏನೇನು ಇಂಪಾರ್ಟೆಂಟೋ ಅವ್ರಿಗೆ ಅದೇ ಕೇಳುತ್ತೆ. ನಿನ್ ತಲೆ. ಇದು ಗ್ಯಾರಂಟಿ ಅದೇ. ಇದಲ್ಲ ಅನ್ಸುತ್ತೆ. ಇಲ್ಲ ಅಕ್ಕ, ಇದು ಅದೇ. ನನಗೂ ಹಾಗೆ ಅನ್ಸುತ್ತೆ. ಹೌದಾ, ಇದದೇನಾ? ನಿಂಗೆ ರಾತ್ರಿ ನಿದ್ದೆ ಬರ್ತಿಲ್ಲ ತಾನೆ? ಊಟ ಟೈಮ್ ಹೊಟ್ಟೆ ಹಶ್ವಾಗ್ತಿಲ್ಲ ತಾನೆ? ನೀನೊಬ್ಬೊಬ್ಳೆ ಮಾತಾಡ್ಕೊಂತೀಯ ತಾನೇ? ನಿಂಗೆ ಎಲ್ಲಿ ನೋಡಿದ್ರು ಡೂಡೆ ಕಾಣಿಸ್ತಾರೆ ತಾನೆ? ಮೈ ಬಿಸಿ ಆಗುತ್ತೆ, ಜ್ವರ ಬಂದಾಗತ್ತೆ, ಅಣ್ಣ ನೆನ್ಪಾಗ್ತಾನೆ. ಇದು ಅದೇ. ಗ್ಯಾರಂಟಿ ಇದದೇನಾ? ಅವನೇನ ನನ್ನ ಹುಡುಗ? ನೋ ಡೌಟ್. ನಿನ್ ಮನ್ಸಲ್ಲಿ ನೀನೇ ಕೇಳ್ಕೊ, ಅದೇ ಹೇಳುತ್ತೆ.